ಬೆಂಗಳೂರು ಮೆಜೆಸ್ಟಿಕ್ ಇಳ್ಕೊಳ್ಳಿ ಬೆಂಗಳೂರು ಬೆಂಗಳೂರು ಬಂದಾಯ್ತು ಕಮಲಿ. ನಿನ್ ಕೈ ಬಿಟ್ರೆ ಈ ಮಹಾನಗರ ಎಲ್ಲಿ ನಿನ್ನ ನುಂಗಾಕಬಿಡ್ತದೋ ಅಂತ ನನಗ್ ದಿಗ್ಲಾಯ್ತೈತೆ. ಉಸಾರು ಕಮಲಿ. ಆಯ್ತವ, ಒಯ್ತೀನಿ. ಒಯ್ ಬತ್ತೀನಿ ಅಂತ ಹೇಳು. ಓ ಬತ್ತಿನವ. ಹೊಡೀರಿ ಅವಳನ್ನ, ಉಳಿಸ್ಬೇಡಿ. ಹೊಡೀರಿ ಅವಳನ್ನ. ಸರೋಜಾ, ಏನಾಯ್ತವ? ತಗೊಳವ, ನೀರು ಕುಡಿ. ಏನಾಯ್ತವ? ಅಪ್ಪಯ್ಯ, ಅದು ಮತ್ತದೇ ಕನಸಿನವ? ಹೌದು ಅಪ್ಪಯ್ಯ. ಆದ್ರೆ ಈ ಸಲ ಮೊದ್ಲಂಗೆ ಮುಗಿಲಿಲ್ಲ. ಮುಂದೇನಾಯ್ತೈತೆ ಅಂತ ಹೇಳ್ತು. ನನ್ಗ್ಯಾಕೋ ಸಾನೆ ಭಯ ಆಯ್ತೈತೆ ಅಪ್ಪಯ್ಯ. ಅಪ್ಪಯ್ಯ, ಕಮಲಿಯಲ್ಲಿ ಅದು ಅದು ಅಪ್ಪಯ್ಯ, ಕಮಲಿಯಲ್ಲಿ ಅದು ಕಮಲಿ, 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 ಎಲ್ಲಿ ಹೋದ್ಲಿ ಇವಳು? ಅಪ್ಪಯ್ಯ, ಕಮಲಿ ಎಲ್ಲೂ ಕಾಣ್ತಾ ಇಲ್ಲ. ನಾನು ಅವಳನ್ನ ನೋಡ್ಬೇಕು. ಎಲ್ಲೋಗವಳು ಅವಳು? ಅದು ಇವತ್ತು ಅವಳ ಪರೀಕ್ಷೆ ಫಲಿತಾಂಶ ಅಲ್ವಾ, ಅದನ್ನು ನೋಡಕ್ಕೆ ಹೋಗೋಳೆ. ಆಟೆಯ ಯವ್ವ, ಮಲೆ ಮಾರವ್ವ, ಕೆಟ್ಟದ್ದು ಒಳ್ಳೇದು ಎಲ್ಲ ನಿನಗೆ ಗೊತ್ತೈತೆ ತಾಯಿ. ನಿನ್ ಘರಕ್ಕೆ ಒತ್ಕೋತೀನಿ ಕಣವ್ವ. ಯಾವುದೇ ಕಾರಣಕ್ಕೂ ಕಮಲಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಾರ್ದು. ಓ ಅಲ್ಲೋಡೆ, ಊರಿಗೆ ಬಂದೋಳು ಬಾವಿಗೆ ಬರ್ದೇ ಇರ್ತಾಳ. ಹೊಸ ಸೊಸೆ ಬಂದ್ಲು ನೋಡು. ಅವ್ವ ಬಾರವ, ನಮ್ಮೂರ್ ಹೆಂಗದೆ? ನಿಮ್ಮತ್ತೆ ರಾಮಕ್ಕ ಹೆಂಗ್ ನೋಡ್ಕೊತಾಳ ನಿನ್ನ? ಸಂದಾಗದೆ. ನಮ್ಮತ್ತೆ ಸಾನೆ ಸಂದಾಗ ನೋಡ್ಕೋತಾರೆ. ನಿಮ್ಮತ್ತೆ ಎಂತ ಕರಿಮೆಣಸು ಅಂತ ಇಡೀ ಊರೇ ಗೊತ್ತದೆ. ಅದ್ ಸರಿ, ನಿನ್ ತಾಳಿ ಗುಂಡಿಗೆ ಚಿನ್ನ ಸರ ಯಾವಾಗ ಕುಣಿಸ್ತಾರಂತೆ? ನಾಳೆನೆ ಪ್ಯಾಟಾಗ ಹೋಗುಮ, ತಕ್ಕೊಡ್ತೀನಿ ಅಂತ ಹೇಳವ್ರೆ. ಅಯ್ಯಯ್ಯೋ ಅಕ್ಕ, ನನ್ ತಾಳಿ ಬಿದ್ದೋಯ್ತು. ಅಕ್ಕ, ನನ್ ತಾಳಿ ಗುಂಡ್ ಬಿದ್ದೋಯ್ತು. ಏನಾಯ್ತವ? ತಾಳಿ ಬಿದ್ದೋಯ್ತು. ತಾಳಿ ಬಿದ್ದೋಯ್ತು. ಅಯ್ಯೋ, ಇರವ, ಯಾರು ಗಂಡಸು ಕರ್ಕೊಂಬತ್ತೀನಿ ಇರವ. ಏನ್ರಪ್ಪ, ನಮ್ಮೂರು ಹೊಸ ಸೊಸೆ ಲಕ್ಷ್ಮಿದು ತಾಲಿ ಬಾವಿ ಬಿದ್ದೋಗ್ಬಿಟ್ಟದೆ. ಯಾರ ಬಂದು ಗಂಡಸರು ಎತ್ಕೊಡ್ತೀರಾ? ಅಯ್ಯಯ್ಯೋ ಅಕ್ಕ, ನಮ್ಮ ಅತ್ತೆಗೆ ವಿಷಯ ಗೊತ್ತಾದ್ರೆ ಅಷ್ಟೇ ಮುಗೀತು. ಏ ಹೊಸಿ ಇರವ, ಇಲ್ಲಿಂದ ನೋಡ್ತೇವೆ ತಾಳಿ ಎಲ್ಲಿ ಬಿದ್ದಿದೆ ಅಂತವ. ಏ ಸೂರಣ್ಣ, ಇದೇ ಆಯ್ತು ನಿಂದು. ಬಾವಿ ಏಟ್ ಆಳ ಇದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏ, ಇದಕ್ಕೆ ಯಾವ ಗಂಡಸು ಸರಿ ಬರಕಿಲ್ಲ. ಅಲ್ಲೋಡು, ಕಮ್ಲಿ ಹೋಯ್ತಾವಳೆ. ನಮ್ ಕಮ್ಲಿ ಬರ್ತಾವಳು ಬಿಡು, ನಿನ್ ತಾಳಿ ಸಿಕ್ತಂಗೆ. ಈ 4 ಕಾಳುದ್ದ ನೀರಿರೋ ಬಾವಿಗೆ ಹಾರಿ ಅವಳು ನನ್ನ ತಾಳಿನ ತಕ್ಕೊಡ್ತಾಳ. ಹತ್ತಳಿ ಜನರ ಮನ್ಸು ಆಳ ಕಮ್ಲಿಗೆ ಈ ಬಾವಿ ಆಳ ಯಾವ ಲೆಕ್ಕ? ನಿನ್ ತಾಳಿ ಸಿಕ್ತು ಬಿಡು.
ಕಮ್ಲಿ ಬಂದ್ಲು ಸರ್ಕಮುದವಿ. ಈಚಕ್ ಬರ್ತೈತಾ? ಏ ನಮ್ ಕಮ್ಲಿ 4 ವರ್ಷದಾಗೆ ದೊಡ್ಡ ಕೆರೆನೆ ಈಜ್ದೋಳು. ಇದನ್ ಸಲೀಸಾಗಿ ಎತ್ಕೊಂಬಂದ್ಬಿಡ್ತಾಳೆ. ನೀನ್ ಸುಮ್ನೆ ಇರು. ಎಲ್ಲಕ್ಕ ಕಮ್ಲಿ ಈಚೆನೆ ಬರ್ತಾ ಇಲ್ಲ. ನಮ್ ಕಮ್ಲಿ ಕಬಡ್ಡಿಲ್ ನಂಬರ್ 1. ಅವಳು 1ರಿಂದ 10 ಎಣ್ಸೋವಳ್ಗೂ ನೀರಲ್ಲಿ ಅಸಾಲ್ಟಾಗಿ ಉಸಿರಿಡ್ಕೊಂತಾಳೆ ನೋಡಿ. 1 2 ಲೇ ಕಮ್ಲಿ ಎಲ್ಲೇ ಇದ್ಯಾ? ನಮ್ ಸರೋಜಕ್ಕ ಒಬ್ಬ ಮಗಳ್ ಹೆತ್ರು ಗುಂಡ್ಕಲ್ ಅಂತೋಳ್ ಹೆತ್ತೋಳೆ. ಬ್ರೂಸ್ಲಿ ಜೇಟ್ಲಿ ಹಂಗೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋಳೆ ನಮ್ ಕಮ್ಲಿ. ಆಟ ಅಲ್ಲ, ನಮ್ಮೂರ್ ನೆನ್ನುಳ್ಳಿ. ಸಾಕು ನಾಯಿನ ತಡ್ವಾಕೋದ್ರೆ ನಮ್ಮವ್ವ ಎಬ್ಬುಲಿ ಸುಮ್ನೆ ಬಿಡಕಿಲ್ಲ. ನನ್ನ ಬರ್ದು ಬಾಯ್ಗೆ ಹಾಕೋಬಿಡ್ತಾಳೆ. ನಾಯಿನ್ ಬತ್ತೀನಿ. ಹೌದೌದು, ನಾನು ರಿಸಲ್ಟ್ ನೋಡಕ್ ಹೋಗ್ಬೇಕು. ನಾನು ಬತ್ತೀನಿ. ಲೇ ಕಮ್ಲಿ, ನೀನ್ ಬಿರ್ನೆ ಮನೆಗೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಹ್ಮ್. ಅಯ್ಯೋ, ಒನ್ಕೆ ಒಬ್ಬವ ಆಚೆನೆ ನಿಂತವಳೆ. ನಾನ್ ಕಲ್ಕಿಂಡಿಯಿಂದ ಒಳಿಕೋಬೇಕು. ಕಾಳ್ಬೇಕು ಕಿಂಡಿಲ್ ನುಗ್ಗಿದ್ರೆ ಗೊತ್ತಾಗಕ್ಕಿಲ್ಲ ಅನ್ಕೊಂಡ್ಬಿಟ್ಟೈತೆ. ಏಯ್ ನಿಂತ್ಕಳೆ ಬಾರೆ ಇಲ್ಲಿ. ಎಲ್ಲಿಗೆ ಹೋಗಿದ್ದೆ? ಏನಿದು ಮೈಯೆಲ್ಲ ಒದ್ದೆ? ಲೇ ನಿಂತವಳೆ ಮಾತಾಡ್ತಾ ಇರೋದು. ಮೈ ಮ್ಯಾಕೆ ಸುರ್ಕ ಬಂದಂಗೆ ಬಾಯುಳಿಗೂ ಸುರಿಕ ಬಂದಿದ್ಯಾ? ಬೊಗಳೆ ಬಾವ್ ಹಾ ಏನು? ಬಾವಿತವ ಸಾವಿತ್ರಕ್ಕಂಗೆ ಬಿನ್ಗೆ ಎತ್ತಕ್ ಸಹಾಯ ಮಾಡಕ್ ಹೋಗಿ ಬಿನ್ಗೆ ಕಜರಿ ಈ ತರ ಆಯ್ತು ಕಣವ. ಕೈ ಜಾರಿ ಬಿಂದ್ಗೆ ಬಿದ್ರೆ ಕೂದಲ ಒದ್ದೆ ಆಯ್ತದ? ಅವ ನೀನ್ ನಂಬಕ್ಕಿಲ್ಲ ಅಲ್ವಾ? ಇರು, ಅದ್ ಹೆಂಗಾಯ್ತು ಅಂತ ನಿನ್ಗೆ ಮಾಡಿ ತೋರಿಸ್ತೀವಿ. ಯವ್ವ ಬೇಡಕನ್ ತಾಯಿ, ನಾನು ನಿನ್ನ ನಂಬ್ತೀನಿ. ಅದೇ ನೆಪ ಮಾಡಿಕೊಂಡು ಒಂದ್ ಬಿಂದಿಗೆ ನೀರ್ ತಂದು ನನ್ನ ತಲೆ ಮೇಲೆ ಸುರಿದ್ಬಿಟ್ಟಿಯ. ನಡಿ ಒಳಿಕೆ. ಸರು ನಮ್ಮ ಕಮಲಿ ಎಂಥ ಒಳ್ಳೆ ಕೆಲಸ ಮಾಡೋಳು ಗೊತ್ತಾ? ಏನಪ್ಪಯ್ಯ? ಊರೇ ಹೊಗಳಂತ ಕೆಲಸ ಮಾಡೋಳೆ ಕಣವ್ವ. ಅಯ್ಯೋ, ಅದನ್ನ ಹೇಳಕ್ಕೆ ಹೆಮ್ಮೆ ಆಯ್ತಿದೆ ಸರೋಜ. ಅದೇನಾಯ್ತು ಅಂದ್ರೆ, ಅಜಯ ನೀನ್ ಸ್ವಲ್ಪ ಸುಮ್ಕೆ ಇರು ಅಜ್ಜಯ್ಯ. ಹವ ಅದೇನಿಲ್ಲವಾ, ನಾನು ಬಿಂಗೆ ಎತ್ತಿ ಸಹಾಯ ಮಾಡ್ನಲ್ವಾ, ಅದನ್ನ ಅಜ್ಜಯ್ಯ ಹಿಂಗೆ ಹೇಳ್ತವನಷ್ಟೇ ಅಲ್ವಾ ಅಜ್ಜಯ್ಯ? ಅಯ್ಯೋ, ಸರೋಜ ಜೊತೆಗೆ ಬಿಂದಿಗೆನೂ ಬಿದ್ದಿತ್ತ? ಅದ್ ನನಗೆ ಯಾರು ಹೇಳಲಿಲ್ವಲ್ಲ. ಶಾನೆ ಮುಖ್ಯ ವಿಷಯ ನೋಡು, ಸುಮ್ಮನೆ ಬಿಡು ಅಜ್ಜಯ್ಯ. ಕಮಲಿ, ನೀವು ಹೊಸಿ ಸುಮ್ಕಿರು. ಅಪ್ಪಯ್ಯ ನೀವು ಹೇಳಿ. ನನ್ನ ಮೊಮ್ಮಗಳು ಊರ್ ಬಾವಿಗೆ ಹಾರಿದಂತೆ. ಏನು ಬಾವಿಗ? ಹೂ ಕಣವ್ವ. ಅಯ್ಯೋ ಓಲ್ಡ್ ಮ್ಯಾನ್, ನಿನ್ ಮೊಮ್ಮಗಳು ಮಹಾತ್ಮ ಆಡ್ತಿದ್ಯಾ ಅನ್ಕೊಂಡು ನನ್ ಮೊಕ್ಕೆ ಮಣ್ಣಾಗ್ತಿದ್ಯಲ್ಲ ಓಲ್ಡ್ ಮ್ಯಾನ್. ಅಲ್ಲಿಗೆ ಕಹಳೆ ಊದಾಯ್ತು. ಓ, ಬಿಂದ್ಗೆ ಕೈ ಜಾರ್ ಬಿತ್ತು ಅಂತ ನಂತವನೇ ಸುಳ್ಳು ಹೇಳ್ತೀಯಾ? ಕೈ ಜಾರಿರೋದು ಬಿಂದ್ಗೆ ಅಲ್ಲ, ನೀನು. ನಿನ್ಗೆ
ಸರಿಯಾಗಿ ಪಾಠ ಕಲಿಸ್ತೀನಿ ನೀನು. ಇಲ್ಲೆಲ್ಲ ಕಾಲ್ ಮಾಡಿದ್ನಲ್ಲ. ಅಮ್ಮ 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 ಅಪ್ಪಯ್ಯ ಅಪ್ಪಯ್ಯ ಏನಾಯ್ತಪ್ಪಯ್ಯ? ತಿಂತಾನೆ, ನೀರ್ ತಗೊಂಬ ತಿಂತಾನೆ. ಹೆಂಗೆ ಅಯ್ಯೋ ಓಲ್ಡ್ ಮ್ಯಾನ್, ನಿನ್ ಮಗಳನ್ನ ಹೆಂಗೋ ಸುಳ್ಳು ಹೇಳಿ ನಾನು ಸಾಂತ್ವನ ಮಾಡಿದ್ದೆ. ನೀನ್ ನೋಡಿದ್ರೆ ಬಂದು ನಿಂತಿರೋ ಬಾವಿ ನೀರು ಕಲ್ಲಾಕ್ಬಿಟ್ಟಿಯಲ್ಲ. ಏಯ್ ಪುನಃ ಬಾವಿ ಮಾತು ಯಾಕೆ ತೆಗಿತೀಯಾ? ನೀವು ಹೋಗು, ನಾನು ನೋಡ್ಕತೀನಿ. ಸರಿ ಆಯ್ತು, ನಾನ್ ಕಲ್ಕಿಂಡಿಲ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಿರ್ನೆ ಹೋಗಿ ರಿಸಲ್ಟ್ ನೋಡ್ಕೊಂಬತ್ತೀನಿ. ಹೋಗು. ತಾಯಿ, ನನ್ನ ಜೀವನದಲ್ಲಿ ಕಷ್ಟ ಬಂದಾಗಲಿಲ್ಲ ಯಾಕೆ ಅಂತ ನಾನು ಯಾವತ್ತೂ ಪ್ರಶ್ನೆ ಮಾಡಿದವಳಲ್ಲ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿರೋದ್ರಿಂದಾನೇ ನೀನು ನನ್ನನ್ನು ಆಯ್ಕೆ ಮಾಡಿದ್ಯಾ ಅಂತ ಅಂದ್ಕೊಂಡಿದ್ದೀನಿ ತಾಯಿ. ಆದರೆ 17 ವರ್ಷದಿಂದ ನಾನು ನಿನ್ನ ಬೇಡ್ತಾ ಇರೋದು ಒಂದೇ ಬೇಡಿಕೆ, ನನ್ನ ಮೊಮ್ಮಗಳನ್ನ ಯಾವಾಗ ವಾಪಸ್ ಕರ್ಕೊಂಬರ್ತೀಯಾ ಅಂತ. ನಿನ್ನನ್ನು ನೆನೆಯೋ ಅಷ್ಟೇ, ಪ್ರತಿದಿನ ನಾನು ಅವಳನ್ನೂ ನೆನೆಸ್ಕೊಳ್ತೀನಿ. ಅವಳ ಮುಖ ಹೇಗಿರುತ್ತೆ ಅಂತ ನೋಡೋ ಆಸೆ ತಾಯಿ. ಇದು ಅವಳ ಮನೆ, ಅವಳು ಇಲ್ಲೇ ಇರಬೇಕಾದವಳು. ಯಾವಾಗಲೂ ಕೇಳುವ ಹಾಗೆ ನನ್ನ ಮೊಮ್ಮಗಳು ವಾಪಸ್ ಬರೋ ಹಾಗೆ ಮಾಡು ತಾಯಿ, ವಾಪಸ್ ಬರೋ ಹಾಗೆ ಮಾಡು. ಓ, ಹಾಗಾದರೆ ನನ್ನ ಮಗಳು ಅನಿಕಾ ನಿಮ್ಮ ಮೊಮ್ಮಗಳು ಅಲ್ವಾ ಅತ್ತೆ? ಆ್ಯಂಡ್ ಯಾ ಅನಿ, ಯು ನೋ ವಾಟ್, ನೆನ್ನೆ ಮಾಲ್ನಲ್ಲಿ ರಿಷಿನ ನೋಡಿದೆ. ಅವನ ತಂಗಿ ಜೊತೆ ಬಂದಿದ್ದ. ಯು ವಾಸ್ ಲುಕಿಂಗ್ ಸೋ ಕೂಲ್. ಓ ಮೈ ಗಾಡ್, ಯು ಆರ್ ಸೋ ಲಕ್ಕಿ ಹನಿ. ಎಂಥ ಹುಡುಗಿಗಾದರೂ ಇಂಥವನು ತನ್ನ ಬಾಯ್ ಫ್ರೆಂಡ್ ಆಗಿ ಬರಬೇಕು ಅಂತ ಅನ್ಸುತ್ತೆ. ಅಷ್ಟೇ ಯಾಕೆ, ನನಗೂ ರಿಷಿ ಅಂತ ಒಬ್ಬ ಹುಡುಗ. ಸ್ಟಾಪ್ ಇಟ್ ಕಾಜಲ್. ಋಷಿನ ನೋಡಿದ್ಯಾ, ಅಡ್ಮೈರ್ ಮಾಡಿದ್ಯಾ, ಅಷ್ಟಕ್ಕೆ ನಿಲ್ಸು. ಆಸೆ ಪಡೋದೆಲ್ಲ ಇಟ್ಕೋಬೇಡ. ಅಲ್ಲ ನೀ. ಶಟ್ ಅಪ್ ಕಾಜಲ್. ನನ್ನ ಋಷಿ ಬಗ್ಗೆನೇ ಮಾತಾಡ್ತಾಳೆ. ಇಡಿಯಟ್. ಚಪ್ಪಲಿ ಹಾಕು. ಅನಿಕಾ, ಅವರೇನೋ ಬೈ ಮಿಸ್ಟೇಕ್ ಮಾಡಿದ್ರು, ಅದಕ್ಕೆ ಅವ್ರ ಮೇಲೆ ಕೈ ಮಾಡೋದಾ? ನೀನು ಮಾಡಿದ್ದು ಸರಿ ಇಲ್ಲ. ಯು ಆರ್ ರಾಂಗ್. ಡ್ಯಾಡ್, ಅವಳೇ ಸುಮ್ಮನಿರುವಾಗ ನೀವ್ಯಾಕೆ ಟೆನ್ಷನ್ ಆಗ್ತೀರಾ? ತಪ್ಪು ಮಾಡಿದಾಗೆಲ್ಲ ಪನಿಷ್ ಮಾಡಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು. ಏಯ್, ಏನೇ ನೋಡ್ತಿದ್ಯಾ? ಗೆಟ್ ಲಾಸ್ಟ್. ಏನ್ ಪರ್ವತಕ್ಕ ರಕ್ತ ಮತ್ತೆ ಹೊಡೆದ್ಲಾ? ಇವಳು ಪೊಗರು ಎಷ್ಟು ದಿವಸ ನಡೀತದಂತ ನಾನು ನೋಡ್ತೀನಿ. ಈ ಮನೆಗೆ ಬರೋ ಮಹಾಲಕ್ಷ್ಮಿ ಬಂದರೆ ಈ ದರಿದ್ರ ಲಕ್ಷ್ಮಿನ ಒದ್ದು ಹೊರಗಡೆ ಹಾಕ್ತಾಳೆ.
ನನ್ ಪರೀಕ್ಷೆಲಿ ಬೆಳಿಗ್ಗೆಯಿಂದ ನಿಮ್ಮ ಮನೆಯಾಗಿಲ್ಲ ನಡಿ, ಕೆಲಸ ಎಲ್ಲ ಹಂಗಂಗೆ ಬಿದ್ದೈತೆ. ಅವ್ವ ಅವ್ವ ಎಲ್ಲ ಕೆಲ್ಸ ಮುಗಿಸಿನಲ್ಲವ್ವ. ಇಲ್ಲಿ ಕೇಳು, ನಮ್ಮೂರ್ನಾಗೆ ಇದುವರೆಗೂ ಯಾರು ಫಸ್ಟ್ ಕ್ಲಾಸ್ ತಕೊಂಡೇ ಇರ್ಲಿಲ್ಲ, ನಾನೇ ಮೊದ್ಲು. ಸರೋಜಾ, ಸ್ವೀಟ್ ತಗೊಳಮ್ಮ. ನಡಿ ಅಂತ ಹೇಳಿದ್ನಲ್ಲ, ಬಾ. ಅವ್ವ 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 ನನ್ ಮಾರ್ಕ್ಸ್ ಸಂದಾಗ ಬಂದೈತವ. ನಾನ್ ಬೆಂಗ್ಳೂರ್ಗೆ ಹೋಗಿ ಓದ್ತೀನಿ. ನಿನಗೆ ಒಂದ್ಕೆ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಬಾಯಿ ಮುಚ್ಕೊಂಡು ಏನು ಮಾತಾಡ್ತಾರೆ ಸುಮ್ಕೆ. ಸರೋಜಕ್ಕ, ನಮ್ ಕಮಲಿ ಫಸ್ಟ್ ಕ್ಲಾಸ್ ತಗೊಂಡವಳೆ, ತಗ ಸ್ವೀಟ್. ಅಕೋ ಕೋಪ ಮಾಡ್ಕೋಬೇಡಕೋ, ಒಸಿ ಮೇಷು ಮಾತನಾದ್ರು ಕೇಳು. ಮೇಷ್ಟ್ರು ನಿಮ್ ಕಾಲೇಜ್ಗೆ, ನನಗಲ್ಲ. ಸೊಪ್ಪು ಕಿತ್ಕ ಬಾ ಅಂದಲ್ಲ, ನಡಿಯೇ. ಮೇಷ, ಇನ್ನ ಕಮಲಿ ಬೆಂಗಳೂರಿಗೆ ಹೋಗಿ ಓದ್ದಂಗೆ. ಅತ್ತೆ, ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡಲಿಲ್ಲ. ಯಾವಾಗಲೂ ಮನೇಲಿ ಇಲ್ದಿರೋರ ಬಗ್ಗೆನೇ ನೀವು ಚಿಂತೆ ಮಾಡ್ತೀರಲ್ಲ, ನಮ್ಮ ಅನಿಕನ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನೀವು? ಯಾರು ಹೇಳಿದ್ದು? ಅನಿಕಾನು ನನ್ನ ಮೊಮ್ಮಗಳೇ. ಆದರೆ ಅವಳ ಸ್ಥಾನನ ಇವಳು ತುಂಬಕ್ಕಾಗಲ್ಲ. ಅವಳೇ, ಇವಳೇ. ನೀನು ಹೇಳಿದ್ದ ಈ ಮಾತು ಸರಿಯಾಗಿದೆ ಅನ್ಪೂರ್ಣ. ಹೌದು, ಅವಳ ಜಾಗನ ಅನೇಕ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವಳು ಬದುಕೇ ಇಲ್ವಲ್ಲ. ಕರೆಕ್ಟಾಗಿ ಹೇಳಿದ್ರಿ ಮಾಮ್. ಊರ್ಮಿಳಾ. ಚಂದ್ರು, ಕಾಮಿನಿ ದೇವಿ ಅವರೇ, ನನ್ನ ಮೊಮ್ಮಗಳು ನಿಮ್ಮ ಪಾಲಿಗೆ ಸತ್ತಿರ್ಬೋದು, ಆದರೆ ನನ್ನ ಪಾಲಿಗೆ, ನಿಮ್ಮ ಅಣ್ಣನ ಪಾಲಿಗಲ್ಲ. ನನ್ನ ತಾಯಿ ನನಗೆ ಸುಳ್ಳು ಹೇಳೋದಿಲ್ಲ. ಅವಳು ಹೇಳೋ ಹಾಗೆ ಈ ಮನೆಗೋಸ್ಕರ, ನನಗೋಸ್ಕರ, ಇಲ್ಲಿರೋರ್ನೆಲ್ಲ ಅವ್ರವ್ರ ಜಾಗದಲ್ಲಿ ಇಡೋದಕ್ಕೋಸ್ಕರನಾದರೂ ನನ್ನ ಮೊಮ್ಮಗಳು ಖಂಡಿತ ಬಂದೇ ಬರ್ತಾಳೆ. ಅನಿಕಾ, ಬಂದು ಆರತಿ ತಗೋ. ತಗೊಮ್ಮ. ಆರತಿ ಹೇಗೆ ತಗೋಬೇಕು ಅಂತನೂ ನಿಮ್ಮಮ್ಮ ನಿನ್ಗೆ ಹೇಳ್ಕೊಟ್ಟಿಲ್ವಾ ಅನಿಕಾ? ಶಿಸ್ತನ್ನ ಹೇಳಿ ಕಲಿಸ್ಬೋದು, ಮರ್ಯಾದೆ ತಾನಾಗೇ ಬರಬೇಕು. ಅಮ್ಮ, ನೆನ್ನೆ ಆ ವಿಷಯದ ಬಗ್ಗೆ ಹೇಳಿದ್ನಲ್ಲ, ಅದೇ ಆ ರಿಸಾರ್ಟ್ ಬಗ್ಗೆ, ಆ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ, ಹೋಗಿ ಬರ್ತೀವಮ್ಮ. ಆಯಿತು ಚಂದ್ರು. ಅನಿಕಾ ನಿಂತ್ಕೋ. ಎಲ್ಲಿ ಹೋಗ್ತಾ ಇದೆಯಾ? ನಾವು ಹೊರಡ್ಬೇಕು ಅಂದಲ್ಲ. ವಾಟ್? ನಾನುನಾ? ನೋಡಿ ಅಜ್ಜಿ, ಮ್ಯಾಪಲ್ಲೇ ಇಲ್ದಿರೋ ಊರಿಗೆ ನನ್ನ ಕರೀತಾರೆ. ಇವಳಿಗೆ ಇಷ್ಟ ಇಲ್ಲ ಅಂದರೆ ಯಾಕೆ ಬಲವಂತ ಮಾಡ್ತೀರಾ? ಹಾಗಲ್ಲ ಮಾಮ್. ಬೇಬಿ, ಅಲ್ಲಿಗೆ ವಿಷ್ಣು ಬರ್ತಿದ್ದಾನೆ. ಮಾಮ್, ರಿಯಲಿ? ಇದನ್ನ ಯಾಕೆ ಮೊದಲೇ ಹೇಳಿಲ್ಲ? ಓಕೆ, ಹಾಗಿದ್ರೆ ನೀವು ಹೊರಡಿ, ನಾನು ರಿಷಿ ಜೊತೆನೇ ಬರ್ತೀನಿ. ಓಕೆ ಅಲ್ಲ ಅಜ್ಜಿ?
ಅಲ್ಲ ಅನಿ, ನಾವೆಲ್ಲ ರಿಷಿ ಜೊತೆ ಹೋಗೋದು ಅಂತ ಹೇಳಿದ್ದಲ್ಲ, ಅವನೆಲ್ಲಿ? ಅವಾಗಿಂದ ಟ್ರೈ ಮಾಡ್ತಿದ್ದೀನಿ ಕಣೆ, ಸಿಕ್ತಿಲ್ಲ. ಐ ಡೋಂಟ್ ನೋ ವೇರ್ ಹಿ ಇಸ್. ರಿಷಿ ನಿನ್ ಬಿಟ್ಟು ಎಲ್ಲೋದ ಅಂತ. ರಿಷಿ, ವೇರ್ ದ ಹೆಲ್ ಆರ್ ಯು? ಏನ್ ಬೇಕು? ನಮ್ಗೇನ್ ಬೇಕೋ ನಾವು ತಗೊಂತೀವಿ. ನೀನ್ ತೆಪ್ಪಗಿರಮ್ಮ. ಎಣ್ಣೆ ನಿಮ್ದು, ಊಟ ನಮ್ದು. ಅಣ್ಣ ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಇಲ್ಲೆಲ್ಲ ಕುಡಿಯೋ ಹಾಗಿಲ್ಲ. ಮಚ್ಚ, ಕುಡಿಬಾರ್ದಂತೆ. ಕುಡಿಯೋ ಐಟಮ್ ಎಲ್ಲ ಅಂಗಡಿಲಿ ಇಟ್ಬಿಟ್ಟು ಕುಡಿಬೇಡ ಅಂತೆಲ್ಲ. ಏಯ್, ಹೋಗ್. ದಯವಿಟ್ಟು ಹಂಗೆಲ್ಲ ಅನ್ಬೇಡಿ ಅಣ್ಣ. ಪೊಲೀಸ್ನವ್ರು ಬಂದ್ರೆ ನನ್ನ ಅಂಗಡಿನ ಎತ್ತಿಸ್ಬಿಡ್ತಾರೆ. ಮಚ್ಚ, ಹಂಗ ನಡಿ ಹೋಗೋಣ. ಕಾಸು? ಕಾಸಂತೆ ಮಚ್ಚ. ಕಾಸು ಬೇಕಾ? ಕೊಡ್ತೀನಿ ಕಾಸು. ನಿಮ್ಮ ಮನೇಲಿ ತೋರಿಸು. ಮನೇಲಿ ಇದ್ದು ಮನೇಲಿ ಕುಡ್ದು ಆಮೇಲೆ ನಿನಗೆ ಕಾಸು ಕೊಡ್ತೀನಿ. ಬಾ, ಮನೆ ತೋರ್ಸು ಬಾ. ಅಯ್ಯೋ, ನನ್ ಬಿಡಿ. ಕಾಸು ಕೊಡ್ತೀನಿ, ಮನೆ ತೋರ್ಸು ಬಾ. ಮಚ್ಚ, ಮಗು ಬಿದ್ದೋಗೈತೆ ಪಾಪ. ಬಾ, ಮನೆ ಕರ್ಕೊಂಡೋಗಿ ಬಿಟ್ಬಿಡಣ. ಪಾಪನ್ ಮನೆ ಕರ್ಕೊಂಡು ಹೋಗೋಣ. ಪಾಪು, ಹೇಳಮ್ಮ, ಹೇಳು ಬಾ. ಹಲೋ ಬ್ರದರ್ಸ್, ಇಲ್ಲೆಲ್ಲರ ಹತ್ರದಲ್ಲಿ ಹಾಸ್ಪಿಟ್ಲ್ ಇದೆಯಾ? ಮುಂದೆ ಪಕ್ದೂರಲ್ಲಿ ಇರಬೇಕು. ನಿಮ್ ರೇಂಜಿಗೆ ಹಾಸ್ಪಿಟ್ಲ್ ಓಕೆನಾ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ್ದಾರು ಇದೆಯಾ ವಿಚಾರಿಸ್ಕೊಳ್ಳಿ. ಏಯ್, ಯಾಕೆ? ಹೆಂಗಿದೆ ಮೈಗೆ? ಕ್ಲೈಮೇಟ್ ಕೋಲ್ಡ್ ಅಲ್ವಾ, ಸ್ವಲ್ಪ ಚಳಿ ಆಗ್ತಿದೆ. ಹಿಂಗೆ ಮಾತಾಡಿದ್ರೆ ಬಿಸಿ ಮುಟ್ಟಿಸ್ಬೇಕಾಗತ್ತೆ. ಏಯ್, ಯಾರೋ ನೀನು? ಈಗ ನಾನು ಯಾರು ಅಂತ ನಿಮ್ಗೆ ಹೇಳಿದ್ರು ನೆನಪಿರಲ್ಲ, ಯಾಕಂದ್ರೆ ಇನ್ನು 5 ನಿಮಿಷದಲ್ಲಿ ನಿಮಗೆ ನೀವು ಯಾರು ಅನ್ನೋದೇ ಮರ್ತಿರುತ್ತೆ. ಏಯ್, ಇವ್ನು ಯಾಕೆ ಜಾಸ್ತಿ ಆಯ್ತು? ಒಂದು 4 ಇಕ್ರ ಇವನಿಗೆ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನಿರ್ರಿ ಚಾರಿ ಬೈಬೋದು. ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ. ಯಾರಲ್ಲಿ ಉಕ್ಕು ಕೊಡೋದು, ಇದನ್ನೇ ಬ್ಯಾಡ ಅನ್ನೋದು. ಸೈಡಲ್ಲಿ ಇದ್ರೆ ಒಳ್ಳೆಯದು, ಅಡ್ಡ ಸಿಗಂಗಿಲ್ಲ. ರಾಮಾಚಾರಿ ರಾಮಾಚಾರಿ. ಓ, ಅಮ್ಮ ಕಾಲಿಂಗ್. 1-2 ನಿಮಿಷ ಮಾತಾಡ್ಬಿಡ್ತೀನಿ, ಆಮೇಲೆ ನಿನ್ನ ವಿಚಾರಿಸ್ಕೊಂತೀನಿ. ಹಾಂ ಅಮ್ಮ. ಎಲ್ಲಿದೆಯಾ ರಿಷಿ? ಇಲ್ಲೇ ಅಮ್ಮ, ಮಾರಾಪುರಕ್ಕೆ ಹೋಗ್ತಾ ಇದ್ದೀನಿ, ಆನ್ ದ ವೇ. ಆ ಊರಿಗೆ ರೋಡ್ಗಳು ಸರಿ ಇಲ್ವಂತಲ್ಲ ರಿಷಿ, ಹುಷಾರು. ಹಾಂ ಅಮ್ಮ, ರೋಡ್ ಸ್ವಲ್ಪ ಕಿರಿಕೆ, ಹಳ್ಳ ಕೊಳ್ಳ ಎಲ್ಲ ಇದೆ. ಹಾಗಾದರೆ ಸ್ವಲ್ಪ ನಿಧಾನವಾಗೇ ಹೋಗು, ಅವಸರ ಬೇಡ. ಹೌದಮ್ಮ, ನಿಂತು ಒಬ್ಬೊಬ್ರನ್ನ ವಿಚಾರಿಸ್ಕೊಂಡು ಹೋಗ್ತೀನಿ. ಏನು ರಿಷಿ ಸದ್ದು? ಏನಿಲ್ಲಮ್ಮ, ರೋಡ್ ಸರಿ ಇರಲಿಲ್ಲ, ಯೂ ಟರ್ನ್ ತಗೊಂತಿದ್ದೆ. ನೋಡ್ರಿಷಿ, ಆ ಊರಲ್ಲೆಲ್ಲ ಜನ ಸರಿ ಇಲ್ಲ. ನೀನು ಯಾರ ಹತ್ರನೂ ಜಾಸ್ತಿ ಮಾತಾಡಬೇಡ. ನೀನಾಯ್ತು, ನಿನ್ನ ಕೆಲಸ ಆಯಿತು ಅಂತ ಇರು, ಸರಿನಾ? ಮತ್ತೇನು ಅದು ಸದ್ದು? ಏನಿಲ್ಲಮ್ಮ, ಹಂದಿ ಬಂತು, ಹಾರನ್ ನೋಡಿದೆ. ಸರಿ, ಹುಷಾರು. ನಮ್ಮ ಸ್ಟೇಟಸ್ಗೆ ಸೆಟ್ ಆಗೋರ ಹತ್ರ ಬಿಟ್ಟು ಇನ್ಯಾರ ಹತ್ರನೂ ಮಾತಾಡಬೇಡ. ಚೇಚೆ, ಖಂಡಿತ ಮಾತೇ ಆಡಲ್ಲ, ಬರೀ ಆ್ಯಕ್ಷನ್. ಸರಿ, ಮಾಡ್ತೀನಿ. ಬಾಯ್ ರಿಷಿ. ಬಾಯ್ ಮಾ, ಲವ್ ಯು. ಹಾಂ, ನೆಕ್ಸ್ಟ್ ಇಯರಪ್ಪ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಿ.
ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಸಿಗೋ ತಿನ್ನು ತಗೋ ತಿನ್ನು. ಅಣ್ಣ ಬಿಟ್ಬಿಡಣ್ಣ, ನಮ್ಗೆ ಯಾವ ಆಸ್ಪತ್ರೆ ಸೇರೋ ಆಸೆನೂ ಇಲ್ಲಣ್ಣ. ನೀವು ಬಿಟ್ಬಿಡಣ್ಣ, ನಾವು ಹಿಂಗೆ ಹೊರಟೋಯ್ತೀವಿ. ಹಾಂ, ಹೋಗೋಕ್ಕಿಂತ ಮುಂಚೆ ಮರ್ಯಾದಾಗ ಆ ಹುಡುಗಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ಏನೋ. ಆಯ್ತಣ್ಣ, ಕೊಟ್ಬಿಟ್ಟು ಹೋಗ್ತೀವಿ. ಏಯ್ ಬರ. ಅಣ್ಣ, ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಬಾಯ್ ಪುಟಿ. ಬಾಯ್. ಸಿಂಗಾ 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 ಸಿಂಗಾ. ಸಿಂಗಾ ಸಿಂಗಾ. ಓ, ನೀನ್ ಇಲ್ಲಿದೀಯಾ? ನನ್ ಸಿಂಗನ್ನ ಹೊಡ್ಕೊಂಡು ಹೋಗ್ಬಿಟ್ಲಲ್ಲಪ್ಪ. ಅನಿ, ಕುರಿ ಸತ್ತೇ ಹೋಯ್ತು ಕಣೆ. ಓ, ಆ ಅಜ್ಜಿ ಸಾಯ್ಲಿಲ್ವಾ? ಅವ್ವ, ಕವಲಿ, ನನ್ ಸಿಂಗನ್ನ ಹೊಡ್ಕೊಂಡು ಹೋಗ್ಬಿಟ್ಲಲ್ಲವ್ವ. ಜೀವ ಹೊಂಟೋಗೈತವ. ಏಟ್ ಹೋಗ್ರಿದ್ರೆ ಕಾರ್ ನಿಲ್ಸ್ದೆ ಹೋಗೋಳೆ. ಇರವ, ಆ ಪಟ್ಟಣದೊಳ್ಳೆ ಒಂದ್ ಕೈ ನೋಡ್ಕೋತೀನಿ.